KSR ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋಲ್ಲಿ ಈ ತಿಂಗಳು ನಾವು ಯಾವ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಸೊ ನೀವು ನಿಮ್ಗೆ ಯಾವ್ದು ಕರೆಕ್ಟ್ ಆಗಿರುತ್ತೆ ಅಂತ ನೋಡ್ಬಿಟ್ಟು ನೀವು ಜಾಯಿನ್ ಮಾಡ್ಕೊಬಹುದು. ಸೊ ನಮ್ಮ ಕೋರ್ಸಸ್ ಎಲ್ಲ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗತ್ತೆ. ಸೊ datavision.com ಅನ್ನೋದು ನಮ್ಮ ವೆಬ್ಸೈಟು. ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಸೈನ್ ಅಪ್ ಮಾಡಿ, ಇಲ್ಲಿ ಇಮೇಲ್ ಐ ಡಿ ಕೊಡಿ. ಸೊ ಇಮೇಲ್ ಐ ಡಿ ಕೊಟ್ರೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು OTP ಬರುತ್ತೆ. ಅದನ್ನ ವೆರಿಫೈ ಮಾಡಿದ್ರೆ ನೀವು ಆಲ್ರೆಡಿ ಮೆಂಬರ್ ಆಗ್ತೀರಾ. ಆಲ್ರೆಡಿ ಮೆಂಬರ್ ಆದಾಗ ನಾನು ಒಂದು ಲಾಗಿನ್ ಅಲ್ಲಿ ನಿಮ್ಗೆ ಲಾಗಿನ್ ಮಾಡಿ ತೋರಿಸ್ತೀನಿ. ಸೊ ಒಂದ್ಸತಿ ಇಮೇಲ್ ಆಗಿ ಕೊಟ್ಟು ನೀವು ಲಾಗಿನ್ ಮಾಡಿದಾಗ ಆ ಇಮೇಲ್ ಐ ಡಿ ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ. ಸೊ ಅದರಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತೀರಾ. ಸೊ ಆ ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಮಾಡಿದಾಗ ಈ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಕೋರ್ಸಸ್ಗೆ ಹೋದ್ರೆ, ಸೊ ಈ ಕೋರ್ಸಸ್ ಅಲ್ಲಿ ಫ್ರೀ ಕೋರ್ಸಸ್, ಅಪ್ಕಮಿಂಗ್ ಕೋರ್ಸಸ್, ಪೇಡ್ ಸೆಷನ್ಸ್, ಆನ್ ಗೋಯಿಂಗ್ ಸೆಷನ್ಸ್, ಸೆಲ್ಫ್ ಪೇ ಸೆಷನ್ಸ್, ಹ್ಯಾಕಥಾನ್ಸ್, ವರ್ಕ್ಶಾಪ್ಸ್ ಅಂತ ಇರುತ್ತೆ. ಸೊ ನೀವು ಫಸ್ಟ್ ಫ್ರೀ ಸೆಷನ್ಸ್ ಹೋಗಿ. KSR ಅಲ್ಲಿ ಎಲ್ಲಾ ಕೋರ್ಸ್ ಫಸ್ಟ್ ಒಂದು 5 days ಫ್ರೀ ಕೊಡ್ತಾರೆ. ಸೊ ಅಟೆಂಡ್ ಮಾಡಿ ನೀವು ಮೆಂಟರ್ ಹತ್ರ ಮಾತಾಡ್ಕೊಂಡು ನಿಮ್ ಬ್ಯಾಕ್ ಗ್ರೌಂಡ್ ಹೇಳ್ಕೊಂಡು ನೀವು ಎಲ್ಲ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಾದ್ಮೇಲೆ ನಾವು ಅಡ್ಮಿಷನ್ಸ್ ತಗೊಳ್ಳೋದು. ಸೊ ನೀವು ಎಲ್ಲಾ ಕೋರ್ಸು ಅಟೆಂಡ್ ಮಾಡ್ಕೊಬಹುದು. ಸೊ ಫಸ್ಟ್ AI ಪವರ್ ಡೇಟಾ ಅನಾಲಿಟಿಕ್ಸ್ ಅನ್ನೋ ಕೋರ್ಸ್ ನೋಡೋಣ. ಸೊ ಈ ಕೋರ್ಸ್ ಬಂದು ಸ್ಟಾರ್ಟ್ ಆಗೋದು 19th ಮಾರ್ಚ್. ಇದು ಸಾಯಂಕಾಲ ಬ್ಯಾಚ್ ಇರುತ್ತೆ. ಸೊ ಇದು ಬಾಬು ಅನ್ನೊಬ್ರು ಹೇಳ್ಕೊಡ್ತಾರೆ. ಅವರು ಮೈಕ್ರೋಸಾಫ್ಟ್ ಸೂಪರ್ ಯೂಸರು. ಸೊ ಇದರಲ್ಲಿ AI ಪವರ್ ಡೇಟಾ ಅನಾಲಿಟಿಕ್ಸ್ ಏನು ಅಂದ್ರೆ, IT ಒಳಗಡೆ ಬರಬೇಕು ಅಂದ್ರೆ ಇದೊಂದು ಚೂಸ್ ಮಾಡ್ಬೋದು. ಇದು ಸ್ವಲ್ಪ ಈಸಿ ಇದೆ ಕಂಪ್ಯಾರಿಟಿವ್ಲಿ ಎಲ್ಲಾ ಕೋರ್ಸ್ಗಿನ. ಈ ಕೋರ್ಸ್ ಸ್ವಲ್ಪ ಈಸಿ ಇದೆ. ಸೊ ಇದ್ರಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಇವಾಗ ಕ್ಲೈಂಟ್ ಎಲ್ಲ ಡೇಟಾ ಕೊಡ್ತಾರಲ್ವಾ, ಆ ಡೇಟಾ ನೀವು ಹೆಂಗ್ ಅವ್ರಿಗೆ ತೋರಿಸ್ಬೋದು, ವಾಪಸ್ ತೋರಿಸ್ಬೋದು ಅಂದ್ರೆ ರಿಪೋರ್ಟ್ ಮಾಡಿ ತೋರಿಸ್ಬೋದು. ಸೊ ಒಂದ್ ಸ್ವಲ್ಪ ಪ್ರೆಸೆಂಟೇಷನ್, ವಿಜುವಲೈಸೇಷನ್ಸ್, ಪಿಕ್ಚರ್ಸ್, ಈ ತರ ಚಾರ್ಟ್ಸ್ ಹಂಗೆಲ್ಲ ಇದ್ರೆ ಚೆನ್ನಾಗಿರುತ್ತಲ್ವಾ ನೋಡಕ್ಕೆ. ಸೊ ಅದೇ ತರ ಎಲ್ಲಾ ಕ್ಲೈಂಟ್ಸ್ ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ, ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅವ್ರು ರಿಪೋರ್ಟ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ರಿಪೋರ್ಟ್ಸ್ಗೆ ಡೇಟಾ ಕೊಡ್ತಾರೆ. ಆ ಡೇಟಾ ಕೊಟ್ಟು ನೀವು ಅದನ್ನ ರಿಪೋರ್ಟ್ ಮಾಡಿ ತೋರಿಸ್ಬೇಕು. ಅದಕ್ಕೆ ಯಾವ ತರ ರಿಪೋರ್ಟ್, ಅದು ಹೆಂಗಿರುತ್ತೆ, ಅದು ಹೆಂಗ್ ಯೂಸ್ಫುಲ್ ಆಗಿರುತ್ತೆ, ನೀವು ಕೊಡೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಅವ್ರಿಗೆ ಉಪಯೋಗ ಆಗುತ್ತಾ ಅಂತ ಹೇಳಿ ನೀವು ಮಾಡ್ಬೇಕಾಗುತ್ತೆ. ಸೊ ಇದು ಏನೇನು ಕಲಿತೀರಾ ಅಂದ್ರೆ, ಮೊದಲು ಡೇಟಾ ಬೇಸ್ ಅಲ್ಲಿ ಇರುತ್ತೆ. ಆ ಡೇಟಾ ಬೇಸ್ ಇಂದ ತಗೊಂಡು ನೀವು ಪವರ್ ಬಿ ಮಾಡಿ ಆ ರಿಪೋರ್ಟ್ ಮಾಡ್ತೀರಾ. ಸೊ ಅದಕ್ಕೆ ಮೊದಲು ಡೇಟಾ ಬೇಸ್ ಗೊತ್ತಿರಬೇಕು. ಡೇಟಾ ಬೇಸ್ ಅಲ್ಲಿ SQL ಅನ್ನೋ ಒಂದು ಲ್ಯಾಂಗ್ವೇಜ್ ಬರುತ್ತೆ. ಆ ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ. ಅದಾದ್ಮೇಲೆ ಪವರ್ ಬಿ ಕಲಿತೀವಿ. ಈ ಡೇಟಾ ಅನಾಲಿಟಿಕ್ಸ್ ಎಷ್ಟೊಂದು ಟೂಲ್ಸ್ ಇದೆ, ಬಟ್ ಪವರ್ ಬಿ ಕಲ್ತ್ರೆ ಪವರ್ ಬಿ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ, ಡಿಮಾಂಡ್ ಇದೆ, ಅವರು ಪ್ರತಿ ತಿಂಗಳು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಪವರ್ ಬಿ ಕಲ್ತ್ರೆ ಆ ಡೇಟಾನ ರಿಪೋರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು. ಇದು ಸೆಕೆಂಡ್ ಪಾಯಿಂಟ್ ಅಲ್ವಾ, ಪವರ್ ಬಿ. ಮತ್ತೆ ಎಲ್ಲ ಪವರ್ ಬಿ ಮಾಡಕ್ಕಾಗತ್ತಾ, ಓವರ್ಲೋಡ್ ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಕ್ಲೌಡ್ ಕಲಿತೀವಿ. ಸೊ ಅಜೂರ್ ADF ಕಲ್ತ್ರೆ ಆ ಡೇಟಾ ಕ್ಲೀನಿಂಗ್ ಎಲ್ಲ ಅದ್ರಲ್ಲಿ ಮಾಡ್ಕೊಂಡು ಬೇರೆ ಪವರ್ ಬಿ ರಿಪೋರ್ಟ್ ಮಾಡ್ಕೊಂತೀವಿ. ಇದೆಲ್ಲ ಆದ್ಮೇಲೆ ರೀಸೆಂಟ್ ಆಗಿ 1-2 ವರ್ಷ ಆಯ್ತು, ಫ್ಯಾಬ್ರಿಕ್ ಅನ್ನೋದು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಫ್ಯಾಬ್ರಿಕ್ ಅನ್ನೋದು ನ್ಯೂ ಅಪ್ಡೇಟ್, ಅದನ್ನು ಹೇಳ್ಕೊಡ್ತೀವಿ. ಸೊ SQL, ಅಜೂರು, ಪವರ್ BI, ಫ್ಯಾಬ್ರಿಕ್ ಈ 4 ಓದಿದ್ರೆ ಖಂಡಿತ ಡೇಟಾ ಅನಾಲಿಟಿಕ್ಸ್ ಆಗಿ ನಿಮ್ಗೆ ಜಾಬ್ ಸಿಗುತ್ತೆ. ಇದು ಸ್ವಲ್ಪ ಟೆನ್ಷನ್ ಕಡಿಮೆ, ಬಿಕಾಸ್ ಕೋಡಿಂಗ್ ಅಷ್ಟಿರಲ್ಲ. ಸೊ ಯಾರಾದ್ರೂ ಓದ್ಬೋದು, ಫ್ರೆಶರ್ಸ್ ಆಗಿರ್ಲಿ, ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಸ್ವಿಚ್ ಮಾಡಬೇಕು, ಕೆರಿಯರ್ ಸ್ವಿಚ್ ಮಾಡಬೇಕು, ಯಾರು ಬೇಕಾದ್ರೂ ಓದ್ಬೋದು. ತುಂಬಾ ಚೆನ್ನಾಗಿದೆ. ಫಸ್ಟ್ 5 ಸೆಷನ್ಸ್ ಅಟೆಂಡ್ ಮಾಡಿ, ದೆನ್ ನೀವು ಡಿಸೈಡ್ ಮಾಡ್ಬೋದು. ಡೇಟಾ ಸೈನ್ಸ್ ವಿತ್ ಏಜೆಂಟಿಕ್ AI. ನಾನೊಂದು 10 ವರ್ಷ 12 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಈ ಡೇಟಾ ಸೈನ್ಸ್ ಅನ್ನೋದು ಡಿಮಾಂಡ್ ಅಲ್ಲಿ ಯಾವಾಗ್ಲೂ ಇದ್ದೇ ಇದೆ. ಈ ಡೇಟಾ ಸೈನ್ಸ್ ಅಲ್ಲಿ ಏನಿದೆ ಹಂಗೆ ಅಂದ್ರೆ, ಈ ಡೇಟಾನ ಇಟ್ಕೊಂಡು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತೀವಿ. ಇವಾಗ ಲಾಸ್ಟ್ 1 ವಾರದಲ್ಲಿ ಏನಾಗಿತ್ತು, ಏನೇನೆಲ್ಲ ನಡೀತು, ಅದು ಇಟ್ಕೊಂಡು ನಾವು ನೆಕ್ಸ್ಟ್ ಡೇ ಪ್ರಿಡಿಕ್ಟ್ ಮಾಡ್ಬೋದು. ಅದು ಕರೆಕ್ಟ್ ಬರುತ್ತೋ ಬರಲ್ವೋ ಅದು ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ಪ್ರಿಡಿಕ್ಟ್ ಮಾಡ್ತೀವ, ಅದು ಮಿಷಿನ್ ಲರ್ನಿಂಗ್. ಸೊ ಇನ್ನೂ ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡೋಕೆ ಡೀಪ್ ಲರ್ನಿಂಗ್ ಅಂತಾರೆ. ಸೊ ಮತ್ತೆ ಈ ಟೆಕ್ಸ್ಟ್ ಎಲ್ಲ ಕಡೆ ಇವಾಗ ಟೆಕ್ಸ್ಟ್ ಮೆಸೇಜಸ್ ಅಲ್ವಾ, ಇವಾಗ ನೀವು ಒಂದು ಫೀಡ್ಬ್ಯಾಕೇ ತಗೊಳ್ಳಿ, ಒಂದು ಫೀಡ್ಬ್ಯಾಕ್ ಕೊಡ್ತೀನಿ, ಆ ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್, ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲಿ ವರ್ಡ್ಸ್ ಬರುತ್ತೆ, ಕಂಪ್ಯೂಟರ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅದನ್ನ ನಂಬರ್ಸ್ ಕನ್ವರ್ಟ್ ಮಾಡಬೇಕು. ನಂಬರ್ಸ್ ಕನ್ವರ್ಟ್ ಮಾಡಿ ನಾವು ಅದನ್ನ ಪ್ರಿಡಿಕ್ಟ್ ಮಾಡಬೇಕು. ಅದಕ್ಕೆ NLP ಅಂತಾರೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇಷ್ಟಿತ್ತು. ಬಟ್ ಇತ್ತೀಚೆಗೆ ಒಂದು ಲಾಸ್ಟ್ 5 years ಅಲ್ಲಿ ಚಾಟ್ GPT ಬಂದದ್ದು, AI ಬಂದಿದ್ದು, ಮತ್ತೆ ಏಜೆಂಟಿಕ್ AI, ಜೆನ್ನಿ ಸುಮ್ಮನೆ ಏನಾದ್ರು ಒಂದು ಸರ್ಚ್ ಮಾಡಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗೋದು, ಇದೆಲ್ಲ ಡಿಮಾಂಡ್ ಆಗಿದೆ. ಎಲ್ಲ ಕಂಪನಿ ಇವಾಗ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ. ಸೊ ನೀವೇನ್ ಮಾಡ್ಬೋದು, ಡೇಟಾ ಸೈನ್ಸ್ ಜೊತೆಗೆ ಏಜೆಂಟಿಕ್ AI ಕಲಿಬಹುದು. ಇದು ಕಲ್ತ್ರೆ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಇದು 23rd ಮಾರ್ಚ್ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಬ್ಯಾಚು. ಸೊ ಇದನ್ನ ಅಟೆಂಡ್ ಮಾಡಿ, ತುಂಬಾ ಒಳ್ಳೆ ಕೋರ್ಸ್ ಇದು. ಎಲ್ಲಾ ಕಡೆ AI ಅಂತಿದ್ರೆ, ಎಲ್ಲಾ ಕಡೆ ಆಕ್ಚುಲಿ ಎಲ್ಲರೂ ಭಯ ಪಡ್ತಾ ಇದಾರೆ, AI ಅಂದ್ರೆ ಜಾಬ್ ಹೋಗುತ್ತಾ ಅಂತ. AI ಜಾಬ್ ಹೋಗುತ್ತೆ ಅಂದ್ರೆ AI ಯಾಕೆ ಕಲಿಯಲ್ಲ ನೀವು ಅಲ್ವಾ, ಅದನ್ನ ಕಲ್ತು ನೀವು ಮುಂದೆ ಹೋಗ್ಬೋದು. ಸೊ ಅದು ಡೇಟಾ ಸೈನ್ಸ್ ವಿತ್ ಏಜೆಂಟಿಕ್ AI. ಇದು ಕೋಟಿ ಒಬ್ರು ಎಕ್ಸ್ಪರ್ಟ್ ಹೇಳ್ಕೊಡ್ತಾರೆ. ಸೊ ನೀವು ಅದನ್ನೇ ಫಸ್ಟ್ 5 ಸೆಷನ್ಸ್ ಅಟೆಂಡ್ ಮಾಡ್ಕೊಂಡು ಮುಂದೆ ನೀವು ಜಾಯಿನ್ ಮಾಡ್ಬೋದು. ಸೊ ನೀವು ಡೇಟಾ ಅನಾಲಿಟಿಕ್ಸ್ ಆಗಲಿ, ಡೇಟಾ ಸೈನ್ಸ್ ಆಗಲಿ, ಯಾವುದೇ ಆಗಲಿ, ಮೊದಲು ಒಂದು ರೂಟ್ ಅನ್ನೋದೊಂದು ಬೇಕು, ಮೊದಲು ಡೇಟಾ ಬೇಕು ಅಲ್ವಾ. ಸೊ ಅದಕ್ಕೆ ಡೇಟಾ ಇಂಜಿನಿಯರ್ಸ್ ಬರ್ತಾರೆ.
ಸೊ ಡೇಟಾ ಇಂಜಿನಿಯರ್ಸ್ ಯಾರು ಅಂದ್ರೆ ಡೇಟನ್ ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಒಂದೊಂದು ಕಡೆ ತಗೊಂಬಂದು ಕೊಟ್ಟು ಅದನ್ನ ನಾವು ಆರ್ಗನೈಸ್ ಮಾಡಿ, ಕ್ಲೀನ್ ಮಾಡಿ, ಟ್ರಾನ್ಸ್ಫರ್ ಮಾಡಿ ಅದನ್ನ ಒಬ್ರು ಕೊಡ್ತೀವಿ. ಯಾರು ಕೊಡ್ತೀವಿ? ರಿಪೋರ್ಟ್ ಡೆವಲಪರ್ಸ್ ಮಾಡ್ತಾರಲ್ಲ ಅವ್ರು ಕೊಡ್ತೀವಿ, BI ಡೆವಲಪರ್ಸ್ ಕೊಡ್ತೀವಿ, ಡೇಟಾ ಸೈಂಟಿಸ್ಟ್ ಕೊಡ್ತೀವಿ, ಜೆನಿ ಮಾಡೆಲ್ ಬಿಲ್ಡ್ ಮಾಡೋರು ಕೊಡ್ತೀವಿ, ಎಲ್ಲದಕ್ಕೂ ಕೊಡ್ತೀವಿ. ಸೊ ಇದರಲ್ಲಿ ಸ್ವಲ್ಪ AI ಕಲಿತೀರಾ. ಯಾಕೆಂದ್ರೆ AI ಇವಾಗ ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ ಅಲ್ವಾ, ಅವ್ರು ನಮ್ಗೆ ಈ ತರ ಬೇಕು ಆ ತರ ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ಬೇಕಾದಂಗೆ ನಾವು ಡೇಟಾ ಕೊಡ್ತೀವಿ. ಅದಕ್ಕೆ ಇದನ್ನ AI ಡೇಟಾ ಇಂಜಿನಿಯರ್ ಅಂತ ಕರಿತೀವಿ. ಸಿಕ್ಕಾಪಟ್ಟೆ ಡಿಮಾಂಡ್ ಇರೋದ್ರಲ್ಲೇ ಹೈ ಪ್ಯಾಕೇಜ್ ಅಂದ್ರೆ ಇದಕ್ಕೆ ಕೊಡ್ತಾರೆ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಗೊತ್ತಿರಬೇಕು, ಆಮೇಲೆ ಸಿಕ್ಕಾಪಟ್ಟೆ ಲೆಸ್ ಡಿಮ್ಯಾಂಡ್ ಬೇರೆ ಇದೆ. ಸೊ ಅದರಿಂದ ಇದೊಂದು ಅಡ್ವಾಂಟೇಜ್. ಇದನ್ನ ಕಲ್ತ್ರೆ ಸ್ವಲ್ಪ ಬೇಗ ಆಪರ್ಚುನಿಟಿ ಸಿಗುತ್ತೆ. ಸೊ ಇದ್ರಲ್ಲಿ SQL, ಪೈಥಾನ್, ಹಡೂಪ್, ಸ್ಪಾರ್ಕ್, ಫ್ಯಾಬ್ರಿಕ್, ಅಜ್ಯೂರ್, AWS ಎಲ್ಲ ಕಲಿತೀವಿ. ಸೊ ಇದು 19th ಲಾಸ್ಟ್ ವೀಕ್ ಸ್ಟಾರ್ಟ್ ಆಗಿತ್ತು ಆಕ್ಚುಲಿ. ಸೊ ನೀವು ಏನ್ ಮಾಡ್ಬೋದು ಅಂದ್ರೆ ಒಂದು ಫಸ್ಟ್ 5 ವಿಡಿಯೋಸ್ ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವು ಜಾಯಿನ್ ಆಗ್ಬೋದು. ಸೊ ಇದು ಡೇಟಾ ಇಂಜಿನಿಯರಿಂಗ್ ಇರೋದ್ರಲ್ಲೇ ಡಿಮಾಂಡ್ ಅಂದ್ರೆ ಇದೆ. ಸೊ ಮುಂದೆ ಬಂದ್ರೆ ಆಲ್ರೆಡಿ ನಂಗೆ ಪವರ್ BI ಗೊತ್ತಿದೆ, ನನಗೆ ಜಾಬ್ ಸಿಗ್ತಾ ಇಲ್ಲ, ನಂಗೆ ಕಾಲ್ಸ್ ಬರ್ತಾ ಇಲ್ಲ, ನಂಗೆ ಪ್ರಾಜೆಕ್ಟ್ ಸಿಗ್ತಾ ಇಲ್ಲ. ಇವಾಗ ನನ್ನ ಟೀಮಲ್ಲೇ ಪವರ್ BI ಗೊತ್ತಿರೋರು ಬೆಂಚಲ್ಲಿದ್ದಾರೆ. ಬರೀ ಪವರ್ BI ಗೊತ್ತಿದ್ರೆ ಸಾಕಾಗಲ್ಲ. ಇವಾಗೆಲ್ಲ ಕ್ಲೌಡ್ ಬಂದಿದೆ, ಫ್ಯಾಬ್ರಿಕ್ ಬಂದಿದೆ, ನ್ಯೂ ಅಪ್ಡೇಟ್ಸ್ ಬಂದಿದೆ. ಸೊ ಈ ಕೋರ್ಸು ಲೈಕ್ 1 ತಿಂಗ್ಳು ಕೋರ್ಸ್ ಇದು. ಸೊ ಈ 1 ತಿಂಗ್ಳು ಕೋರ್ಸ್ ಏನಾಗುತ್ತೆ ಅಂದ್ರೆ ಇದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಅಟೆಂಡ್ ಮಾಡಿ. ಸೊ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಆಲ್ರೆಡಿ ನಿಮಗೆ SQL ಬರುತ್ತೆ, ಆಲ್ರೆಡಿ ನಂಗೆ ಪವರ್ BI ಬರುತ್ತೆ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಕಲಿಬೇಕು ಅನ್ನೋದು ಇದನ್ನ ಜಾಯಿನ್ ಮಾಡ್ಬೋದು. ಇದು 1 ತಿಂಗ್ಳು ಕೋರ್ಸು. ಇದನ್ನೆಲ್ಲ ಕಲ್ತು ನಿಮ್ಮ ರೆಸ್ಯೂಮಲ್ಲಿ ಆಡ್ ಮಾಡಿದ್ರೆ ವ್ಯಾಲ್ಯೂ ಆಡ್ ಇರುತ್ತೆ. ಸೊ ನಿಮ್ಗೆ ಈಸಿಯಾಗಿ ಆಫರು ಸಿಗುತ್ತೆ. ಇದು ಫುಲ್ ಸ್ಟಾಕ್ ಪವರ್ ಪ್ಲಾಟ್ಫಾರ್ಮ್ ಅಂತ. ನಾನು ನನ್ನ ಲೈಫಲ್ಲಿ ಕೋಡಿಂಗೇ ಮಾಡಿಲ್ಲ, ನನ್ನ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ, ನನಗೆ ಕಂಪ್ಯೂಟರ್ ಸೈನ್ಸ್ ಗೊತ್ತಿಲ್ಲ ಅಂತ ಇರೋರಿಗೆ IT ಒಳಗೆ ನಾನು ಕೆಲಸ ಮಾಡಲೇಬೇಕು, ಬಟ್ ನನ್ಗೆ ಯಾವುದು ಕೋಡಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಸೂಪರ್ ಸಬ್ಜೆಕ್ಟ್ ಇದು. ಸೊ ಇದ್ರಲ್ಲಿ ಫುಲ್ ಸ್ಟಾಕ್ ಪವರ್ ಪ್ಲಾಟ್ಫಾರ್ಮ್ ಅಂತಾರೆ. ಮೈಕ್ರೋಸಾಫ್ಟ್ ಏನ್ ಮಾಡಿದಾರೆ ಗೊತ್ತಾ, ಎಲ್ಲದಕ್ಕೂ ಒಂದೊಂದು ಪ್ಲಾಟ್ಫಾರ್ಮ್ ತರ ಕೊಟ್ಟಿದ್ದಾರೆ. ರಿಪೋರ್ಟ್ ಮಾಡಕ್ಕೆ ಈ ಟೂಲು, ಮೊಬೈಲ್ ಅಪ್ಲಿಕೇಶನ್ ಮೇಂಟ್ ಮಾಡಕ್ಕೆ ಆ ಟೂಲು, ಹಿಂಗೆ ಅಂತ XYZ ಅಂತ ಒಂದು ಕೊಟ್ಟಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಪವರ್ BI ಕೊಟ್ಟಿದ್ದಾರೆ, ಪವರ್ ಆಪ್ಸ್ ಕೊಟ್ಟಿದ್ದಾರೆ, ವರ್ಚುವಲ್ ಏಜೆಂಟ್ಸ್ ಕೊಟ್ಟಿದ್ದಾರೆ, ಪವರ್ ಪೇಜಸ್ ಕೊಟ್ಟಿದ್ದಾರೆ, ಪವರ್ ಆಟೋಮೇಟ್ ಕೊಟ್ಟಿದ್ದಾರೆ. ಈ ತರ ಒಂದು 5-6 ಟೂಲ್ ಕೊಟ್ಟಿದ್ದಾರೆ. ಈ 5-6 ಟೂಲ್ ಇಟ್ಕೊಂಡು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಡ್ರ್ಯಾಗ್ ಅಂಡ್ ಡ್ರಾಪ್ ಕೋಡಿಂಗು, ಸ್ವಲ್ಪ ಲೋ ಕೋಡ್ ಅಂತಾರನ್ನ, ಸುಮ್ಮನೆ ಬೇಸಿಕ್ ವೇರಿಯೇಬಲ್ಸ್ ತರ ಒಂದೊಂದು ಬರೆದ್ರೆ ಈಸಿಯಾಗಿ ಆಪ್ ಡೆವಲಪ್ ಮಾಡ್ಬೋದು, ಈಸಿಯಾಗಿ ರಿಪೋರ್ಟ್ ಡೆವಲಪ್ ಮಾಡೋದು, ರಿಪೋರ್ಟ್ಸ್ ಡೆವಲಪ್ ಮಾಡ್ಬೋದು, ವೆಬ್ಸೈಟ್ಸ್ ಡೆವಲಪ್ ಮಾಡ್ಬೋದು, ಏನಾದ್ರು ಒಂದು ಮ್ಯಾನ್ಯಲ್ ವರ್ಕ್ ಇದ್ರೆ ಆಟೋಮೇಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು 23rd ಮಾರ್ಚ್ನ ಸ್ಟಾರ್ಟ್ ಆಗುತ್ತೆ. ಇದು ಸಾಯಂಕಾಲ ಬ್ಯಾಚು. ಇದನ್ನು ಅಟೆಂಡ್ ಮಾಡಿ. ಇದು ಯಾರಿಗೆ ಸೂಟಬಲ್ ಅಂದ್ರೆ ಕೋಡಿಂಗೇ ಬೇಕಾಗಿಲ್ಲ ಅಂತ ಹೇಳ್ದವ್ರಿಗೆ ಇದು ಸೂಟ್ ಆಗುತ್ತೆ. ಸೊ ಇದು ಪವರ್ ಪ್ಲಾಟ್ಫಾರ್ಮ್ ವಿತ್ AI ಅಂತ ಬರುತ್ತೆ. ಓಕೆ, ನಾವು ಇವಾಗ ಡೇಟಾ ಇಂಜಿನಿಯರಿಂಗ್ ಮಾತಾಡ್ತಾ ಇದೆ. ಸೊ ಡೇಟಾ ಇಂಜಿನಿಯರಿಂಗ್ ಅನ್ನೋದೇ ಡಿಮಾಂಡ್ ಮೊದಲು ಅಲ್ವಾ. ಈ ಡೇಟಾ ಇಂಜಿನಿಯರಿಂಗ್ ಏನ್ ಮಾಡ್ಬೋದು ಅಂದ್ರೆ ಡೇಟಾ ಇಂಜಿನಿಯರಿಂಗ್ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಡೇಟಾನ ಒಂದೊಂದ್ ಕಡೆ ಇರುತ್ತೆ, ಅದನ್ನೆಲ್ಲ ಒಂದ್ ಕಡೆ ತಗೊಂಡ್ಬಂದು ಅದನ್ನ ಡೇಟಾ ಕ್ಲೀನ್ ಮಾಡಿ, ಡೇಟಾ ಟ್ರಾನ್ಸ್ಫರ್ ಮಾಡಿ ಎಲ್ಲಾನ ಡೇಟಾ ಅನಲಿಸ್ಟ್ ಇಲ್ಲ ಡೇಟಾ ಸೈಂಟಿಸ್ಟ್ಗೆ ಕೊಡ್ತೀವಿ. ಆ ಡೇಟಾ ಪೈಪ್ಲೈನ್ಸ್ ಡೆವಲಪ್ ಮಾಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಡೇಟಾ ತಗೊಂಬಂದು ಒಂದ್ ಕಡೆ ಇರ್ತೀವಲ್ಲ, ಅದು AWS ಅಲ್ಲಿ ಮಾಡ್ಬೋದು, ಅಜ್ಯೂರ್ ಅಲ್ಲಿ ಮಾಡ್ಬೋದು, GCP ಅಲ್ಲಿ ಮಾಡ್ಬೋದು, ಸ್ನೋಫ್ಲೇಕ್ ಅಲ್ಲಿ ಮಾಡ್ಬೋದು. ಇದು ಸ್ನೋಫ್ಲೇಕ್ ಅಲ್ಲಿ ಮಾಡ್ತೀವಿ. ಸ್ನೋಫ್ಲೇಕ್ ಅಲ್ಲಿ ಮಾಡ್ತೀವಿ. ಇದ್ರಲ್ಲಿ ಸ್ವಲ್ಪ AWS ಕಲಿತೀರಾ, ಅಜ್ಯೂರ್ ಕಲಿತೀರಾ. ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇವಾಗ ಎಲ್ಲ ಕಂಪನಿಗೆ ಒಂದೊಂದು ಫ್ಯಾನ್ ಬೇಸ್ ಅಂತ ಇರುತ್ತೆ ಅಲ್ವಾ. ಅಜ್ಯೂರ್ ಅಂದ್ರೆ ಅಜ್ಯೂರ್ ಒಂದು ಕಂಪನಿ ಯೂಸ್ ಮಾಡ್ತಾರೆ, AWS ಅಂದ್ರೆ ಅದಕ್ಕೊಂದು ಸ್ವಲ್ಪ ಫ್ಯಾನ್ ಬೇಸ್ ಇರ್ತಾರೆ. ಸೊ ಅದು ಸ್ನೋಫ್ಲೇಕ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಎಷ್ಟೊಂದು ಕಂಪನಿ ಸ್ನೋಫ್ಲೇಕ್ ಅಲ್ಲೇ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಅಂತವ್ರಿಗೆ ಈ ಕೋರ್ಸ್ ಸೂಟಬಲ್ ಆಗಿರುತ್ತೆ. ಸೊ ಇದು ತುಂಬಾ ಓದ್ಬಾರ್ದು ಅಂದ್ರೆ ತುಂಬಾ ಟೂಲ್ಸ್ ಓದ್ಬಾರ್ದು, ತುಂಬಾ ಸರ್ವಿಸ್ ಓದ್ಬಾರ್ದು, ಲಿಮಿಟೆಡ್ ಆಗಿ ಓದಿ ಜಾಬ್ ಸಿಗ್ಬೇಕು ಅನ್ನೋದು ಸ್ನೋಫ್ಲೇಕ್ ಅಲ್ಲಿ ಫೋಕಸ್ ಮಾಡ್ಬೋದು. ಇವಾಗ ಮಲ್ಟಿ ಕ್ಲೌಡ್ ಡೆವಾಪ್ಸ್ ಅಂಡ್ ML ಆಪ್ಸ್ ಅಂತ ಒಂದಿದೆ. ಸೊ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇವಾಗ ಒಂದು ಮಾಡೆಲ್ ಡೆವಲಪ್ ಮಾಡ್ತೀರಾ ಇಲ್ಲ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತೀರಾ ಅಂದ್ರೆ ಅದನ್ನ ಪ್ರೊಡಕ್ಷನ್ಗೆ ಹಾಕ್ಬೇಕು. ನೀವು ಮಾಡ್ತಿರೋದನ್ನೇ ಕ್ಲೈಂಟ್ ಕೊಡಕ್ಕಾಗಲ್ಲ ಅಲ್ವಾ. ಸೊ 3 ಕಾಪೀಸ್ ಮಾಡ್ತೀವಿ. 3 ಕಾಪೀಸ್ ಅಂದ್ರೆ ಒಂದ್ಸತಿ ನಾವು ಡೆವಲಪ್ ಮಾಡ್ತೀವಿ, ಅದನ್ನ ಮತ್ತೆ ಟೆಸ್ಟ್ ಮಾಡ್ತೀವಿ, ಆಮೇಲೆ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಅದನ್ನ ಕ್ಲೈಂಟ್ ಕೊಡ್ತೀವಿ. ಸೊ ಈ ತರ ಪ್ರೋಸೆಸ್ ಇದೆ. ಈ ಪ್ರೋಸೆಸ್ ಇರೋದಕ್ಕೆ ಆ ಡೆಪ್ಲಾಯ್ಮೆಂಟ್ ಪ್ರೋಸೆಸ್ ಅಂತಾರೆ, ಅದಕ್ಕೆ ಡೆವಾಪ್ಸ್ ಅಂತಾರೆ. ಬಟ್ ಡೆವಾಪ್ಸ್ ಅನ್ನೋ ಬದಲು ಇವಾಗ ML ಆಪ್ಸ್ ಅಂತಾರೆ, AI ಆಪ್ಸ್ ಅಂತಾರೆ. ಸೊ AI ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡ್ತೀವಿ, ಆಪರೇಷನಲ್ ಸೈಡ್ ನೋಡ್ಕೊಂತೀವಿ, ಇಲ್ಲ ಡೇಟಾ ರಿಲೇಟೆಡ್ ನ ತಗೊಂಡೋಗಿ ಆಪರೇಷನಲ್ ಮಾಡ್ತೀವಿ. ಸೊ ಇಂಥದ್ದು ರಿಲೇಟೆಡ್ ಇದನ್ನ ಬಂದು ಡೆವಾಪ್ಸ್ ಅಂತ ಕರಿತೀವಿ. ಸೊ ಈ ಡೆವಾಪ್ಸ್ ಅಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಡೆಪ್ಲಾಯ್ಮೆಂಟ್ ಪ್ರೋಸೆಸ್ ನ ಫಾಲೋ ಮಾಡ್ತೀವಿ. ಒಂದ್ಸತಿ ಡೆವಲಪ್ ಆದ್ಮೇಲೆ ಅದನ್ನ ಹೆಂಗ್ ನಾವು ಪ್ರೊಡಕ್ಷನ್ಗೆ ಪುಷ್ ಮಾಡ್ತೀವಿ ಅನ್ನೋದ್ರಲ್ಲಿ ಇದೆ. ಆಯ್ತಾ. ಸೊ ಇದು
19th ಮಾರ್ಚಿಂದ ಶುರು ಆಗ್ತದೆ. ಇದು ಬೆಳಗ್ಗೆ ಬ್ಯಾಚು. ಸೊ ಇದು ನೀವು ಅಟೆಂಡ್ ಮಾಡಿ. ಫಸ್ಟ್ 5 ಸೆಷನ್ಸ್ ಅಟೆಂಡ್ ಮಾಡಿ. ಸೊ ಇದರಲ್ಲಿ ಎಲ್ಲಾ ಸೆಷನ್ಸು ನೀವು ಫಸ್ಟ್ 5 ಫ್ರೀ ಇರುತ್ತೆ. ಅಟೆಂಡ್ ಮಾಡಿ. ನಮ್ಮ ಹತ್ರ ಮಾತಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲಾ ಕೋರ್ಸ್ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಯಾವ್ದು ಸೂಟಬಲ್ ಅದನ್ನ ನೀವು ಜಾಯ್ನ್ ಆಗ್ಬೋದು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋ ನೋಡೋಣ. ಥ್ಯಾಂಕ್ ಯು.